ನೀ ಅಂದ್ಕೊಂಡಿದ್ದು ನಮಗೆಲ್ಲ ನಿನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ ಅಂತ. ಯಾಕೆ ಅರ್ಥ ಆಗಲ್ಲ? ನಾನು ಕೂಡ ನಿನ್ನ ವಯಸ್ಸು ದಾಟೇ ಬಂದವನಲ್ಲನಾ. ನಿನ್ನ ವಯಸ್ಸು ದಾಟಿ ಬಂದಿದ್ದು ಒಂದಾತಲ್ಲ, ನೀನು ಮಾಡಿದ ಕೆಲಸನೂ ನಾನು ಮಾಡೀನಿ. ನೀನಾರು ಅವಳಿಗೆ ಹೇಳಲ ಅಥವಾ ನೀವಿಬ್ಬರು ಪರಸ್ಪರ ಮಾತಾಡ್ಕೊಂಡ್ಲ ನಾವಿಬ್ಬರೇ ಮದುವೆ ಆಗೋದು ಅಂಥೇಳಿ? ಏನಿಲ್ಲ, ಜಸ್ಟ್ ನಿನ್ನ ಮನಸ್ಸಲ್ಲಿದ್ದಿದ್ದು ಅಷ್ಟೇಯ. ಆದರೂ ನಂಗೆ ಹಂಗಲ್ಲ ಮಾರಯ್ಯ. ನಾವೇ ಮದುವೆ ಆಗೋದು ಅಂಥೇಳಿ 6 ತಿಂಗಳು ಇಬ್ಬರು ಒಟ್ಟಿಗೆ ಓಡಾಡಿವಿ. ಆ ಕಾಲದಲ್ಲೇ ನಾವಿಬ್ಬರು ಒಟ್ಟಿಗೆ ಫಿಲ್ಮಿಗೆ ಹೋಗಿವಿ, ಚಿಬ್ಲಗುಡ್ಡಿಗೆ ಹೋಗಿ ಬಂದೀವಿ ಗೊತ್ತಾ. ಇಬ್ಬರು ಒಟ್ಟಿಗೆ ಎಷ್ಟೋ ಮಾತಾಡಿವಿ. ಬೆಳಗ್ಗಿಂದ ಸಾಯಂಕಾಲದಲ್ಲಿ ತನಕನೂ ಕವಿಶಯದಲ್ಲಿ ಕೂತ್ಕೊಂಡು ಮಾತಾಡಿವಿ ನಾವಿಬ್ಬರು. ಅಲ್ಲಿ ಕಲ್ಲು ಮೇಲೆ ಹೆಸರು ಕೆತ್ತಿಟ್ಟು ಬಂದೀವಿ ಗೊತ್ತಾ ನಿಂಗೆ. ಅದಿಯೋ ಇಲ್ಲೋ ಗೊತ್ತಿಲ್ಲ ನಂಗೆ ಅದೀಗ. ಅಷ್ಟೆಲ್ಲ ಮಾಡಿದ್ರೂ ಕೂಡ ನಾನು ನೋಡು ಶಾರದಗೆ ತಾಳಿ ಅಂತ ಕಟ್ಟಿದ ಮೇಲೆ ಮತ್ತೆ ನಾಗವೇಣಿನ ನಾನು ಆ ದೃಷ್ಟಿಲಿ ನನ್ನ ಹೆಂಡತಿ ಆಗೋಳು ಇವಳು ಅನ್ನೋ ದೃಷ್ಟಿಲಿ ನಾನು ನೋಡಲೇ ಇಲ್ಲ, ಇವತ್ತಿಗೂ ನೋಡಲ್ಲ. ಆದರೆ ನಾಗವೇಣಿ ಅಂದ ಕೂಡಲೇ ನನಗೆ ಹಿಂಗೆ ಆಸಕ್ತಿನೇ ಇಲ್ಲ, ಏನೋ ಹೋಗಲಿ ಅವಳು ಅಂತ ಬಿಟ್ಟುಬಿಡ್ತೀನಿ ಅಂತ ಅಲ್ಲ. ನನಗೂ ಅವಳು ನೋಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತದೆ. ಈಗ ಅವಳು ಹೆಂಗದಾಳೆ, ಏನಾಗ್ಯಾಳೆ, ಅವಳ ಜೀವನ ಹೆಂಗಿರ್ಬೋದು, ಆ ಎಲ್ಲ ಒಂದು ಕುತೂಹಲ ಇದ್ದೇ ಅದೇ. ಆದರೆ ನಂಗೆ ಹಿಂಗೆ ಮದುವೆ ಆಗಬೇಕು, ನಮ್ಮನೆಗೆ ಬರಬೇಕು, ನಾನು ಅವಳ ಜೊತೆ ಸಂಸಾರ ಮಾಡಬೇಕು, ಯಾವತ್ತೂ ನಾನು ಅದನ್ನು ಯೋಚನೆ ಮಾಡಲ್ಲ. ನಿಮ್ಗೆ ಅದೇ ಅನುಕೂಲ ಆಗಿದ್ದು ಪಾಪಣ್ಣಣ್ಣ. ನೀವು ನೋಡಿ ಮಾತಾಡಿರಿ, ಇಬ್ಬರು ಒಟ್ಟಿಗೆಲ್ಲ ಹೋಗಿರಿ, ಇಬ್ಬರು ಒಟ್ಟಿಗೆ ಸೇರಿ ಬೇಡ ಅಂತ ಆವಾಗಲೇ ಡಿಸೈಡ್ ಮಾಡಿಬಿಟ್ರಿ. ಹಾಗಾಗಿ ನಿಮ್ಗೆ ಅವ್ರನ್ನ ಮರೆಯೋಕ್ಕಾತು. ನನ್ನ ಕತೆ ನೋಡಿ, ನಾನು ರಮ್ಯನ ಹತ್ರ ಅದನ್ನು ಹೇಳೋಕ್ಕೆ ಆಗಲ್ಲ ನನಗೆ. ಅದು ಅವಳು ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿದ್ದಿದ್ರೆ ನಾನು ಈ ಥರ ಯೋಚನೆ ಮಾಡ್ತಿರಲ್ಲ. ಬೇಡ ಅವಳ ಜೀವನಕ್ಕೆ ನಾನು ಹೋಗಬಾರ್ದು ಅಂತ. ಅವಳು ಅಲ್ಲಿ ಕಷ್ಟದಲ್ಲದಾಳೆ. ನಾನೊಂದು ಈ ಥರ ಮಾಡಿದ್ರೆ ಅವಳಿಗೂ ಒಳ್ಳೇದಾಗಲ್ಲ ಪಾಪಣ್ಣಣ್ಣ. ಅವಳಿಗೊಂದು ಜೀವನ ಕೊಟ್ಟಂಗೂ ಆಗ್ತದೆ, ನನ್ನ ಜೀವನ ಅಂತೂ ತುಂಬ ಚೆನ್ನಾಗಾಗ್ತದೆ. ನೋಡಿ ಈಗ ಪೂರ್ವಿತ ಬಗ್ಗೆ ಯೋಚನೆ ಮಾಡಿದಾಗಲೂ ಅವರು ನನಗೇನು ಇಷ್ಟ ಇಲ್ಲ ಅಂತೇನಿಲ್ಲ. ಆದರೆ ನಾ ಹೆಂಗೆ ಹೇಳಲಿ ಪಾಪಣ್ಣಣ್ಣ, ಒಂಥರ ಅದು ಹೆಂಗೆ ಮನಸ್ಸು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯತೆ? ನನ್ನ ಮನಸ್ಸಲ್ಲಿ ರಮ್ಯನ ಇಟ್ಕೊಂಡು ಈಗ ಪೂರ್ವಿತನ್ನ ಹೆಂಗೆ ಹೆಂಡ್ತಿ ಅಂತ ನಾನು ಒಪ್ಕೊಳೋದು? ನೀ ಒಳ್ಳೆ ತಪ್ಪು ಮಾಡಿದ್ದೆ ಮರ. ಎಂಥ ಮನಸ್ಸಲ್ಲಿ ಇಟ್ಕೊಳದ? ಬೊಂಬೆ ತೊಗೊಂಡೋಗಿ ಕೂರಿಸ್ಕೊಂಡಿಯ ಏನ? ನಿಂಗೆ ನಾನು ಸಣ್ಣಕ್ಕಿರೋಷ್ಟೊತ್ತಿಗೆ ನಿಂಗೆ ಗೊತ್ತಾ, ನಮ್ಮ ಅಮ್ಮನ ದೂರದ ನೆಂಟರು ಯಾರೋ ನನಗಿಂತ ಸುಮಾರು ವರ್ಷ ದೊಡ್ಡವರು, ಅಯ್ಯೋ ನಾನು ಇನ್ನೇ ಮದುವೆ ಆಗ್ತೀನಿ ಅಂತ ಅವ್ರ ಹಿಂದೆ ಓಡಾಡ್ತಿದ್ನಂತೆ ಗೊತ್ತಾನೋ. ಮನೆಗೆ ಬಂದು ಹೋದರೂ 1 ವಾರ ಅಳ್ತಾ ಕೂತ್ಕೊತಿದ್ನಂತೆ ಅವ್ರ ಮನೆಗೆ ಬರಬೇಕು ಅಂತ. ಹಂಗಂತೇಳಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇರೆಯವ್ರನ್ನ ಇದು ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಹಂಗೆ ಒಬ್ರೊಬ್ರು ಬರ್ತಾರೆ ಕಣ. ಒಂದೊಂದು ಸತಿ ಮುಗೀತು, ಅದು ಆಗಲ್ಲ ಅಂದಾಗ ಅಲ್ಲಿಗೆ ಬಿಡಬೇಕು, ಮತ್ತು ಮುಂದೆ ಹೋಗ್ಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವೆಲ್ಲ ಪಿಕ್ಚರ್ ಡೈಲಾಗ್ ಹೇಳೋಕ್ಕೆ ಚಂದ, ನಿಜ ಜೀವನದಲ್ಲ. ಎಂಥ ಮನಸ್ಸಲ್ಲಿ ಇಟ್ಕೊಳೋದು ಬದನೆಕಾಯಿ? ಏನು ನಿನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ನಿಂಗೆ ಮಾಡೋಕ್ಕಾಗ್ಬಿಡ್ತದ ಈಗ? ಇದನ್ನು ಮನಸ್ಸಿಗೆ ಅಂದಿದ್ದು ನಾನು. ಅಷ್ಟಿದ್ದಾವೆ ಯಾಕೆ ತಾಳಿ ಕಟ್ಟಿದ್ದೆ? ಅಷ್ಟು ಮನಸ್ಸಲ್ಲಿ ಇಟ್ಕೊಂಡವ ನಾನು ತಾಳಿ ಕಟ್ಟಲ್ಲ ಅಂತ ಹೇಳಬೇಕಿತ್ತು. ಅದಕ್ಕಿಂತ ಮುಂಚೆ ಅದ್ಯಾವುದೋ ಹುಡುಗಿನ ಮದುವೆ ಆಗೋಕ್ಕೆ ಯಾಕೆ ಒಪ್ಕೊಂಡಿದ್ದೆ? ಇಲ್ಲ, ನನ್ನ ಮನಸ್ಸಲ್ಲಿ ರಮ್ಯ ಅದೇ, ನಾ ಮದುವೆ ಆಗಲ್ಲ ಅಂತ ಒಂದು ನಿರ್ಧಾರ ಮಾಡ್ಕಿಬಿಟ್ಟಿದ್ರೆ ಅವಾಗ ಪೂರ್ವಿತನೂ ನಿನ್ನ ಜೀವನಕ್ಕೆ ಬರ್ತಿರಲ್ಲ. ನೀನು ಮದುವೆ ಆಗೋಕ್ಕೆ ಹೊರಟಿದ್ದಕ್ಕೆ ಅವಳು ಬಂದಿದ್ದು ನಿನ್ನ ಜೀವನಕ್ಕೆ, ಅದನ್ನು ನೆನ್ಪಿಟ್ಕ. ನೀನು ಮಾತ್ರ ನೀ ಯೋಚನೆ ಮಾಡ್ತೀರ. ಅದೇ ಪೂರ್ವಿತ ನೋಡು, ನಿನ್ನ ಮದುವೆ ಆಗಬೇಕು ಅಂತ ಹೇಳಿ ಅಷ್ಟು ದೂರದಿಂದ ಅಪ್ಪ ಅಮ್ಮನೆಲ್ಲ ವಿರೋಧಿಸ್ಕೊಂಡು ನಿನ್ನ ಹಿಂದೆ ಬಂದದೆ. ಯಾಕೆ ಅದಕ್ಕೊಂದು ಜೀವನ ಕೊಡಬೇಕು ಅಂತ ಅನಿಸಲ್ಲ ನಿನಗೆ? ರಮ್ಯನ ಜೀವನ ಹಾಳಾತದೆ ಪಾಪ, ಅದಕ್ಕೊಂದು ಜೀವನ ಕೊಡಬೇಕು ಅಂತ. ಇದು ಪೂರ್ವಿತನ ಜೀವನ ಏನಾಗಬೇಕಾ? ಅದ್ರ ಜೀವನ ಹಾಳಾಗ್ಲಾ? ಅದು ನಿನ್ನ ದಸೆಯಿಂದನೇ ಹಾಳಾಗ್ತದೆ. ರಮ್ಯನ ಜೀವನ ಹಾಳಾಗೋದ್ರಲ್ಲಿ ನಿನ್ನ ಪಾಲು ಏನೂ ಇಲ್ಲ, ನೀನೇನು ಮಾಡಲ ಅದಕ್ಕೆ. ಆದ್ರೆ ಪೂರ್ವಿತನ ಜೀವನ ಹಾಳಾದರೆ ಅದಕ್ಕೆ ನೀನೇ ಕಾರಣ ಆತೀಯ. ಅಲ್ಲ, ಅಷ್ಟಕ್ಕೂ ನೀನು ಹಿಂಗೆ ಮಾಡ್ತೀಯಲ್ಲ, ರಮ್ಯನ ದೃಷ್ಟಿಲಿ ನೀನು ಏನು ಅಂತ ಗೊತ್ತಾ ನಿನಗೆ? ಅವಳು ಹೆಂಗಿದ್ದವಳು ಅಂತ ಗೊತ್ತಾನ? ನೀನೇನಾದ್ರು ಈ ಥರ ಅವಳಿಗೆ ಪ್ರಪೋಸಲ್ ತೊಗೊಂಡು ಹೋದರೆ ಮತ್ತೂ ಅವಳಿಗೆ ಕಷ್ಟನೇ ಆಗ್ತದೆ. ಏನಾಗ್ತದೆ ಹೇಳು? ಇವ್ರಿಗೆ ಮೊದಲೇ ಅಫೇರ್ ಇತ್ತು, ಅದಕ್ಕೆ ಇವನನ್ನು ಮದುವೆ ಆಗಿ ಈಗ ಬಿಟ್ಟು ಅವನ ಜೊತೆಗೆ ಹೋತು ಅಂತಾರೆ. ಅಂಥ ಒಳ್ಳೆ ಹುಡುಗಿಗೆ ನಿನ್ನ ದಸೆಯಿಂದ ಆ ಥರದ್ದೊಂದು ಕೆಟ್ಟ ಹೆಸರು ಬರ್ಬೇಕನ? ಅವಳು ಗಂಡನ ಜೊತೆ ಇಲ್ಲದೆ ಇದ್ದರೆ ಆರಾಮಾಗಿ ಇರ್ತಾಳೆ. ಅಲ್ಲ, ಒಂದು ಹೆಣ್ಮಕ್ಳು ಗನಾಗಿ ಇರಬೇಕು ಅಂದರೆ ಗಂಡನ ಜೊತೆನೇ ಇರಬೇಕು ಅಂತ ಏನು ರೂಲ್ಸ್ ಅದೆಯಾ? ಒಂದು ಮಗು ಅದೇ, ಅದನ್ನು ಸಾಕೊಂಡು ಇರ್ತದೆ, ಆ ಧೈರ್ಯ ಅದೇ ಅದಕ್ಕೆ.
ನೀನು ಹಿಂಗೆ ಮಾಡೋದ್ರಿಂದನೇ ಅದ್ರ ಜೀವನಕ್ಕೆ ಗೋಳಾಗ್ತದೆ ನೋಡು ಬೇಕಾರೆ. ಅಲ್ಲ, ಅವಳಿಗೆ ಹಿಂಗೆ ಗೋಳಾಗ್ತದೆ ಪಾಪಣ್ಣಣ್ಣ, ನಾನು ಇರ್ತೀನಲ್ಲ ಅವಳ ಜೊತೆ. ಯಾರು ಏನೇ ಹೇಳಿದ್ರು ನಾನು ಅವಳ ಜೊತೆ ನಿಂತು ಸಾಕ್ತೀನಿ ಅವಳನ್ನು. ಏಯ್ ಸುಮ್ಮನಿರ ರಾಕೇಶ, ಸುಮ್ಮನಿರು ಹೇಳ್ತೀನಿ. ನಿನ್ನನ್ನು ನೀನು ಸಾಕ್ಯ ಫಸ್ಟು. ರಮ್ಯ ನೀವು ಸಾಕ್ತಾನಂತೆ, ನೀನು ಸಾಕ್ತೀನಿ ಅದನ್ನು ಕರ್ಕೊಬತ್ತೀನಿ ಅಂತಿಲ್ಲ, ಆದರೆ ಅದ್ರ ಮನಸ್ಸಲ್ಲಿ ನೀನು ಇರ್ಬೇಕಲ್ಲ ಮಾರಯ್ಯ. ನಿನ್ನ ಜೊತೆ ಇದ್ರೆ ಅದು ಸುಖವಾಗಿ ಇರ್ಬೇಕಲ್ಲ, ಅದರ ಮನಸ್ಸಿಗೆ ನೆಮ್ಮದಿ ಇರ್ಬೇಕಲ್ಲ. ಎಷ್ಟು ಸಲೀಸಾಗಿ ಹೇಳಿದೆ, ರಮ್ಯನ ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇರೆಯವ್ರಿಗೆ ಹೆಂಗೆ ಇದು ಮಾಡೋದಂತ. ಅದು ಕಾರ್ತಿಕನ್ ಲವ್ ಮಾಡೇ ಮದುವೆ ಆಗಿದ್ದು, ಬರೀ ಮನಸ್ಸಲ್ಲಿ ಇಟ್ಕೊಂಡಿದ್ದಲ್ಲ. ಮದುವೆ ಆಗಿ ತಾಳಿ ಕಟ್ಸ್ಕೊಂಡದೆ ಅವನ ಹತ್ರ, ಅದ್ರ ಮನಸ್ಸಲ್ಲಿ ನೀನು ಹೆಂಗೆ ಬತ್ತೀಯ? ಅದನ್ನು ಯಾಕೆ ಯೋಚನೆ ಮಾಡೋದು? ಪ್ರಪಂಚದಲ್ಲಿ ನಿಂಗೆ ಒಬ್ಬನಿಗೆ ಮನಸ್ಸಿರೋದ, ಬೇರೆಯವರಿಗಿಲ್ಲ? ನಿನ್ನ ಮನಸ್ಸಿನ ಬಗ್ಗೆ ಯೋಚನೆ ಮಾಡೋ, ಬೇರೆಯ ಮನಸ್ಸಿನ ಬಗ್ಗೆನೂ ಯೋಚನೆ ಮಾಡು. ನಿನ್ನ ಹತ್ರ ಒಂದೇ ಕೇಳ್ಕಿನೋದು ಕಣ ನಾನು, ನೀನು ಏನು ಮಾಡ್ತೀಯೋ, ಪೂರ್ವಿತನ ಕರ್ಕೊಂಬರ್ತೀಯೋ ಬಿಡ್ತೀಯೋ, ನನಗೆ ನಿಜವಾಗ್ಲೂ ಅದು ಇಂಪಾರ್ಟೆಂಟ್ ಅಲ್ಲ. ರಮ್ಯನ ಸುದ್ದಿ ಮಾತ್ರ ಹೋಗಬೇಡ. ನಮ್ಮ ಕಣ್ಣಾರ ಆ ಪರದೇಶ ಮಗಳ ಜೀವನ ಹಾಳಾಗೋದನ್ನು ನಮಗೆ ನೋಡೋಕ್ಕಾಗಲ್ಲ. ಯಾಕಂದರೆ ಅವಳು ಮದುವೆಲೂ ನಾವೇ ಮುನ್ನಿತ್ತು ಅವಾಗ ಮಾಡಿದ್ದು. ಪಾಪ ಅದು ಅವಳಿಗೆ ಸಕ್ಸಸ್ ಆಗಲ್ಲ, ಆತದೇನೋ ಕಾಲ ನಂತರ ಮತ್ತೆ ಅವ್ರ ಗಂಡ ಹೆಂಡ್ತಿನೇ ಒಂದು ಆ ಥರ ಏನೋ, ಯಾರಿಗೆ ಗೊತ್ತು? ಅವ್ರ ಪಾಡಿಗೆ ಅವ್ರನ್ನ ಬಿಡು. ನಿಂದೇನೋ ಅಷ್ಟು ಮಾತ್ರ ನೋಡು ರಾಕೇಶ. ಹೇಳಿನಿ ನಾನು. ಪಾಪಣ್ಣಣ್ಣ, ಇಷ್ಟೆಲ್ಲ ಮಾತಾಡ್ತೀರಲ್ಲ, ನೀವು ಸತ್ಯ ಹೇಳಿ. ಶಾರದಕ್ಕನ ಮದುವೆ ಆದ್ರಲ್ಲ, ಅವಾಗ ನಿಮಗೆ ಯಾವಾಗಲೂ ನಿಮ್ದು ಆ ಹುಡುಗಿ ಹೆಸರು ಗೊತ್ತಿಲ್ಲ, ಅವ್ರು ಯಾವಾಗಲೂ ನಿಮಗೆ ನೆನಪಿಗೆ ಬರಲೇ ಇಲ್ಲ? ಹೇಳಿ, ನೆನಪಿಗೆ ಬರಲೇ ಇಲ್ಲ? ಈ ನೆನಪಿಗೆ ಬಂದಿತ್ತ ಮಾರಯ್ಯ, ಬರಲ್ಲ ಅಂತ ಎಲ್ಲಿ ಹೇಳಿದೆ ನಾನು? ಅದು ಈಗಲೂ ನನ್ನ ನೆನಪಿಗೆ ಬರ್ತದೆ. ಆದರೆ ನನ್ನ ಹೆಂಡತಿಯಾಗಲ್ಲ, ಇದು ಒಬ್ಳು ಪರಿಚಯ ಇತ್ತು ನನ್ನ ಜೀವನದಲ್ಲಿ, ಒಂಥರ ಫ್ರೆಂಡ್ ಥರ ಇತ್ತು ಅನ್ನಂಗೆ. ಮತ್ತು ಅದಕ್ಕಿಂತ ಮೇಲೆ ನಾನು ಏನೂ ಅಂದ್ಕೊಳಲ್ಲ. ಅದು ಬರಬೇಕು ನಮ್ಮನೆಗೆ, ನಾನು ಅದ್ರ ಜೊತೆ ಜೀವನ ಮಾಡ್ಬೇಕಂತ ದೇವರನ್ನೇ ನಾನು ಅಂದ್ಕೊಳಲ್ಲ ನೋಡು. ಹೇಳ್ತೀನಿ, ಈಗ ಅದು ಬಂದರೂ ನಾನು ಅದನ್ನು ಇದು ಮಾಡಲ್ಲ. ಶಾರದಕ್ಕೆ ತಾಳಿ ಕಟ್ಟೀನಿ, ಅದು ನನ್ನ ಹೆಂಡ್ತಿ, ಅದ್ರ ಜೊತೆ ಇರ್ತೀನಿ. ಜಗಳ ಮಾಡ್ಕೊತೀವೋ, ಹೊಡ್ಕೋತೀವೋ, ಕಡ್ಕೋತೀವೋ, ನಾವಿಬ್ಬರು ಗಂಡ ಹೆಂಡ್ತಿ ಅಷ್ಟೇ ಇರ್ತೀವಿ. ನಿಂಗೂ ಪೂರ್ವಿತಗೂ ನಾನು ಅದನ್ನೇ ಹೇಳೋದು, ಜಗಳನ ಗಂಡ ಹೆಂಡ್ತಿ ಎಲ್ಲರೂ ಸಾಧಾರಣ ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ. ಆದರೆ ಒಂದು ನೆನ್ಪಿಟ್ಕ, ಇವತ್ತಿಗೂ ನಾನು ಶಾರದನ ಹತ್ರ ಹಿಂಗೆ ನಾಗವೇಣಿ ಅನ್ನೋಳನ್ನ ನಾನು ಮದುವೆ ಆಗಬೇಕು ಅಂತ ಮಾಡಿದ್ದೆ ಅಂತ ಇವತ್ತಿಗೂ ಹೇಳಲ್ಲ. ಎಂತಕ್ಕೆ ಸುಮ್ಮನೆ ಬೇರೆಯವ್ರ ಮನಸ್ಸು ನೋಯಿಸ್ಬೇಕು ನೋಡೋಣ ಹೇಳೋ. ಈಗ ಶಾರದ ಏನಾರು ನಾನು ಇಂಥರ್ನೇ ಮದುವೆ ಆಗಬೇಕು ಅಂತ ಮಾಡಿದ್ದೆ ಅಂತ ಹೇಳಿದ್ರೆ ನಂಗೆ ಸಿಟ್ಟು ಬರ್ತದ ಬರಲ್ಲ? ಆದರೂ ಕೆಲವೊಂದಕ್ಕೆ ಅದಕ್ಕೆ ಬ್ಯಾಡ್ದಿದ್ದ ವಿಚಾರಕ್ಕೆಲ್ಲ ಅದರ ಮೇಲೆ ನಾನು ಸಿಟ್ಟು ಮಾಡೀನಿ. ಈಗಲೂ ನಂಗೆ ಒಂದೊಂದು ಸತಿ ಸಿಟ್ಟು ಬರ್ತದೆ, ಅನುಮಾನ ಆಗ್ತದೆ. ಇನ್ನು ನಾನು ಹಿಂಗೆ ಹೇಳೇ ಬಿಟ್ಟರೆ ಅವ್ರಿಗೆ ಹೆಂಗೆ ಆಗಂಗಿಲ್ಲ. ನೀನು ಹೋಗಿ ಪೂರ್ವಿತನ ಹತ್ರ ನಾನು ಫಾರಿನಿಗೆ ಹೋಗಿದ್ದೆ ರಮ್ಯಂಗೋಸ್ಕರ, ಅದನ್ನು ಮದುವೆ ಆಗಬೇಕು ಅಂತ ಮಾಡಿದ್ದೆ, ಅದರ ಗಂಡಗೆ ಡೈವರ್ಸ್ ಕೊಡ್ತದೆ, ನನ್ನ ಮದುವೆ ಆಗ್ತದೆ, ಇವನ್ನೆಲ್ಲ ಹೇಳಿದ್ರೆ ಯಾವ ಹೆಣ್ಮಕ್ಳಿಗೆ ಸಿಟ್ಟು ಬರಲ್ಲ? ಮತ್ತು ಅದ್ರ ಜೊತೆಗೆ ಹೇಳ್ತೀಯ ರಾಕೇಶ ನೀನು, ಪೂರ್ವಿತ ಇಲ್ಲದೆ ನಂಗೆ ಬೇಜಾರಾಗ್ತದೆ, ಅವ್ರ ಮನೇಲಿ ಇರ್ಬೇಕು ಇರಿ ಅಂತ ಹೇಳಿದ್ರೆ ಕೇಳಲ್ಲ. ಎಂತ ನೋಡೋಣ ಹೇಳು, ಏನು ಮಾಡಬೇಕು ಅಂತ ಮಾಡಿಯ ನೀನು? ಅಲ್ಲ ಪೂರ್ವಿತ, ನೀನು ಬೇರೆಯವ್ರನ್ನೂ ನಾನು ಮದುವೆ ಆಗ್ಬೇಕು ಅಂತೀಯ, ನಿಮ್ಮನ್ನು ಹೆಂಡ್ತಿ ಅಂತ ಒಪ್ಕೊಳಕ್ಕಾಗಲ್ಲ ಅಂತೀಯ. ಮತ್ತೆಂತ ನಿಮ್ಮನೆ ಕೆಲಸದಾಳಾಗಿರ್ಬೇಕಾ ಪೂರ್ವಿತ ಇಲ್ಲಿ? ಏನಾರು ಅವ್ರ ಅಪ್ಪ ಅಮ್ಮಗೆ ಗೊತ್ತಾಗಿ ನಿನ್ನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೊರಟ್ರೆ ಇದು ಎಲ್ಲಿಗೆ ಹೋತದೆ ಅಂತ ಗೊತ್ತಾ ನಿನಗೆ? ಸ್ವಲ್ಪ ಜಾಗ್ರತೆ ವಹಿಸ್ಕ ರಾಕೇಶ. ನಾ ಒಂದು ಹೇಳ್ತೀನಿ ಕೇಳ್ತೀಯಾ? ನೀನು ಇಲ್ಲ ಅವ್ರಿವ್ರ ಹತ್ರ ಕೇಳಿ, ಇಲ್ಲ ಒನಿನಲ್ಲಿ ಮನೇಲಿ ಒಂದು 4 ದಿನ ಇರು, ಹಳ್ಳಿ ಮನೆ ಕೆಲಸ ಘನ ಕಲಿಸ್ತಾನವ, ಕೆಲಸ ಮಾಡು. ಇಲ್ಲ ನೀನು ಓದಿದ್ದು ಬರೆಯೋದು ಏನದೆಯೋ, ನಿನಗೆ ಸಂಬಳ ಎಷ್ಟಾರಾಗಲಿ, ಇಂತಿಷ್ಟ ಸಂಬಳ ಬೇಕು ಅನ್ನೋದೇನಿಲ್ಲಲ್ಲ, ಫಸ್ಟ್ ಕೆಲ್ಸಕ್ಕೆ ಸೇರ್ಕ್ಯ, ಎಲ್ಲ ಸರಿ ಆಗ್ತದೆ. ಎಂತಕ್ಕ ನಿಂಗೆ ದುಡ್ಡದೆ, ನಂಗೆ ಕೆಲಸ ಬೇಡ ಅಂತ ಏನು ಎಷ್ಟು ದುಡ್ಡು ಇಟ್ಕೊಂಡು ಎಷ್ಟು ದಿವಸ ಇರ್ತೀಯ? ಆ ಅಡಿಕೆ ತೋಟಕ್ಕೆಲ್ಲ ಈ ಥರ ರೋಗ ಬರ್ತದೆ, ಇದೇ ಥರ ಅಡಿಕೆ ಆಗ್ತದಂತ ಮಾಡಿಯಾ? ಕುಡ್ಕೆ ಹೊನ್ನ ಅದು ಎಂಥದ ಗಾದೆ ಇದೆ ಮರೆ, ನಂಗೆ ಅದು ಬರೋದು ಇಲ್ಲ. ನಮ್ಮ ಅಮ್ಮ ಹೇಳ್ತದೆ, ಕೂತ್ಕು ತಿಂದರೆ ಕುಡ್ಕೆ ಹೊಂದು ಸಾಕಾಗಲ್ಲ ಅಂತ. ನೀನು ಹಿಂಗೆ ಆ ಕಡೆಯಿಂದ ಸಂಪಾದನೆ ಏನೂ ಇಲ್ಲದೆ ಈ ಕಡೆಯಿಂದ ಬರೋ ದುಡ್ಡೆಲ್ಲ ಹಿಂಗೆ ಖಾಲಿ ಮಾಡ್ತಾ ಇದ್ದರೆ ಪೂರ್ವಿತ ಆಗಿದ್ದಕ್ಕೆ ಸುಮ್ಮನೆ ಅದೇ. ಬೇರೆ ಯಾವ ಹೆಣ್ಮಕ್ಳಾಗಿದ್ರು ನೀನು ಸುಮ್ಮನೆ ಬಿಡ್ತಿರಲ್ಲ, ಗೊತ್ತಾನ? ಪಾಪಣ್ಣನ ರಘುವೀರ್ಮ ಬರ್ತಾ ಇದ್ದಾರೆ, ಸ್ವಲ್ಪ ನಿಧಾನ ಮಾತಾಡಿ ಅಂತ. ಇಲ್ಲಿ ಮಾತಾಡೋದೇ ಬೇಡ, ಸುಮ್ಮನಿರು ಸ್ವಲ್ಪ ಹೊತ್ತು. ಹಾಂ, ರಘುವೀರ್ಮ ಬರ್ತಾ ಇದ್ದಾರಾ? ಎಂತಕ್ಕಂತೆ? ಅವ್ರಿಗೆ ಯಾರು ಹೇಳಿದ್ದು? ಹಾಂ, ಪಾದ ತೊಳೆದು ಕನ್ಯಾದಾನ ಮಾಡ್ಕೊಡಕ್ಕೆ ಬರ್ತಾ ಇದ್ದಾರಂತೆ. ಅಲ್ಲಿ ಕೇಳ ಸುಮ್ಮನೆ. ರಘುವೀರ್ ಮಾವ ಅಂದಕ್ಕೂ ಏನು ಕಿವಿ ನೆಟ್ಟಿಗೆ ಮಾಡ್ಕೊಂಡು ಎದ್ದು ನಿಲ್ತಾನೆ, ಎದ್ದು ಕೂರ್ತಾನೆ. ಎಂತ ಅದರಲ್ಲಿ ಏನು, ಅವ್ರು ಬರೋದ್ರಲ್ಲಿ ಏನು ವಿಶೇಷ ಅದೆಯಾ? ಊರು ಮನೆಯವರು ಯಾರು ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರ್ಕೊಂಡಾರೆ ಅಂದಾಗ ಯಾರು ಬಂದು ನೋಡ್ತಾರೆ. ನಾವು ಹಾಗೆ ಮಾಡ್ತೀವಿ, ಹಾಗೆ ಅವರು ಬಂದರೆ
ಅದರಲ್ಲಿ ಏನು ವಿಶೇಷ ಅದೇ ಅಂತ ಹಂಗೆ ಮಾಡ್ತೀವಿ. ಸುಮ್ಮನೆ ಮಲ್ಕ. ನಿನ್ನ ಮಾತ್ರ ನೋಡು, ನಾನು ರಾಕೇಶ ಬೈಯಬಾರ್ದು ಅಂದ್ಕೊಂಡ್ರು ಅಷ್ಟು ಸಿಟ್ಟು ಬರೆಸ್ತಿದ್ದೀಯ ನನಗೆ. ಸುಮ್ಮನೆ ಮಲ್ಕಳ. ನಾ ಇಷ್ಟೊತ್ತು ಹೇಳಿದ ನಿನ್ನ ತಲೆ ಒಳಗೆ ಒಂದು ಹೋಗಲೇ ಇಲ್ಲ ರಾಕೇಶ. ಬನ್ನಿ ಬನ್ನಿ ರಘುವೀರ್ ಮಾವ, ನಿಮಗೆ ಯಾರು ಹೇಳಿದ್ರ? ಯಾರು ಎಂತ ಹೇಳ? ಯಾರಿಗೆ ಎಂತ ಆಗಿದೆ? ನಾನು ಇಲ್ಲಿ ಪೇಟೆಗೆ ಅಂತಕೋ ಬಂದಿದ್ನ, ನೀನು ಇತ್ಲಾಗ ಬರ್ತಾ ಇದ್ದಿದ್ದು ನೋಡಿದೆ. ಆಸ್ಪತ್ರೆ ಕಡೆಗೆ ಹೋಗ್ತಾದನಲ್ಲ ಅಂತ ಹೇಳಿ ಬಂದೆ. ಯಾರಿಗೆ ಹುಷಾರಿಲ್ಲ? ಬನ್ನಿ ಬನ್ನಿ, ಈಚೆಗೆ ಬನ್ನಿ. ಓ ರಾಕೇಶ, ಎಂತ ಹುಷಾರಿರ್ಲ? ಒಬ್ಬ ರಘುವೀರ್ ಮಾವ ಅವ್ರ ಹೆಂಡತಿ ಪೂರ್ವಿತ ಊರಿಗೆ ಹೋಗ್ಯಾರಂತೆ. ಇವ ಸರಿಯಾಗಿ ಹೊತ್ತಿಗೆ ತಿಂದಿದ್ದಲ್ಲ ಎಂಥದ, ಜ್ವರ ಬಂದಂಗೆ ಆಗಿದ್ದೆ. ಜ್ವರ ಬಂದ ಮೇಲಂತೂ ಏನೂ ಮಾಡಲ, ಸುಮ್ಮನೆ ಮಲಗಿದ್ದ. ನಾನು ಎಂತಕ್ಕ ನಿನ್ನೆ ಹೋತೀನಿ, ಜ್ವರ ಸುಡ್ತಿದ್ದು ಹಂಗಿಂಗಲ್ಲ. ಮತ್ತು ಕಡೆಗೆ ಪಾಪಣ್ಣನಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ತಂದು ಸೇರಿಸಿದ್ದು. ಮನೇಲಿ ಇದ್ರೆ ಇಲ್ಲ, ಎಂಥದ್ನು ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ಹೌದನ್ನ, ಒಳ್ಳೆ ಕೆಲಸ ಮಾಡ್ದ. ಈಗಿನ ಜ್ವರ ಹೇಳಕ್ ಬರೋಲ್ಲ ಮರಯ್ಯ. ಏನೇನು ಆತದ ಅಂಥೇಳಿ ಈಗ ನಾ 2 ದಿವಸ ಆಸ್ಪತ್ರೆಲಿ ಇದ್ದು ಸುಧಾರಿಸ್ಕೊಂಡೆ ಮನೆಗೆ ಹೋಗು.